ಫ್ರೆಂಡ್ಸ್, ಯುಎಸ್ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಮಾರ್ಚ್ 2ನೇ ತಾರೀಕಿನ ಮಧ್ಯರಾತ್ರಿ ನಂತರ ನಡೆದ ಅಪ್ಡೇಟ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. 2026 ಮಾರ್ಚ್ 2ರ ಮಧ್ಯರಾತ್ರಿ ನಂತರ ಇರಾನ್ನ ವಿವಿಧ ಸೈನಿಕ ಮತ್ತು ತಂತ್ರಜ್ಞಾನದ ಗುರಿಗಳ ಮೇಲೆ 20 ವಾಯು ದಾಳಿಗಳು ನಡೆದಿದ್ದು ವರದಿಯಾಗಿದೆ. ಈ ಕಾರ್ಯಾಚರಣೆಯು 3ರಿಂದ 4 ಗಂಟೆಗಳ ಕಾಲ ಮುಂದುವರೆದಿತ್ತು ಎಂದು ತಿಳಿದು ಬರುತ್ತಿದೆ. ಅಮೆರಿಕದ ರಕ್ಷಣಾ ಇಲಾಖೆಯ ಮೂಲಗಳ ಪ್ರಕಾರ ದಾಳಿ ಪೂರ್ವ ನಿಯೋಜಿತ ಮತ್ತು ನಿಖರ ಗುರಿಗಳನ್ನು ಮಾತ್ರ ಹೊಡೆದ ಕಾರ್ಯಾಚರಣೆಯಾಗಿತ್ತು. ಇನ್ನು ಇಸ್ರೇಲ್ನ ಸೈನಿಕ ಮುಖ್ಯಸ್ಥರು ಇದನ್ನು ಭದ್ರತಾ ಕ್ರಮ ಎಂದು ವಿವರಿಸುತ್ತಿದ್ದಾರೆ. ಮಧ್ಯರಾತ್ರಿ ನಡೆದ ಈ ದಾಳಿಗಳು ಎಲ್ಲೆಲ್ಲಿ ನಡೆದಿವೆ ಎಂದು ನಾವು ನೋಡುವುದಾದರೆ, ಇರಾನ್ನ ರಾಜಧಾನಿಯಾದ ತೆಹರಾನ್ ಹೊರವಲಯದ ಸಮೀಪದ ಸೈನಿಕ ತಾಣಗಳಲ್ಲಿ, ಅಣು ಸಂಶೋಧನಾ ಮತ್ತು ಕ್ಷಿಪಣಿ ಅಭಿವೃದ್ಧಿ ಕೇಂದ್ರಗಳಿರುವ ನತಾನ್ಸ್ ಪ್ರದೇಶದಲ್ಲಿ ಹಾಗೂ ಇಸ್ಫರಾನ್ ಪ್ರದೇಶದಲ್ಲಿ ರೆವಲ್ಯೂಷನರಿ ಗಾರ್ಡ್ಗಳಿಗೆ ಸಂಬಂಧಿಸಿದ ಸೌಕರ್ಯಗಳಿರುವ ಭಾಗಗಳಲ್ಲಿ ಸ್ಫೋಟದ ಶಬ್ದವು ಹಲವು ಕಿಲೋಮೀಟರ್ಗಳಷ್ಟು ದೂರ ಕೇಳಿ ಬಂದಿತ್ತು ಎಂದು ಹೇಳಲಾಗುತ್ತಿದೆ. ಕೆಲವು ಕಡೆ ವಸತಿ ಪ್ರದೇಶಗಳಲ್ಲಿಯೂ ಸ್ಫೋಟಗಳು ಸಂಭವಿಸಿರುವುದು ವರದಿಯಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಕ್ರೂಸ್ ಕ್ಷಿಪಣಿಗಳು, ಸ್ಟೆಲ್ತ್ ಯುದ್ಧ ವಿಮಾನಗಳು ಹಾಗೂ ಡ್ರೋನ್ಗಳನ್ನು ಬಳಸಿಕೊಂಡು ಈ ದಾಳಿಯನ್ನು ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಯುನೈಟೆಡ್ ಸ್ಟೇಟ್ಸ್ ತನ್ನ ನೌಕಾಪಡೆಯ ಹಡಗುಗಳಿಂದ ಪರ್ಷಿಯನ್ ಗಲ್ಫ್ ಪ್ರದೇಶಗಳಿಂದ ಕ್ಷಿಪಣಿ ಹಾರಿಸುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳುತ್ತಿವೆ. ತಡರಾತ್ರಿ ನಡೆದ ಕಾರ್ಯಾಚರಣೆಯಲ್ಲಿ ಪ್ರಾಥಮಿಕ ವರದಿಗಳ ಪ್ರಕಾರ ಕನಿಷ್ಠ 555 ಜನ ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಅನೇಕರು ಗಾಯಗೊಂಡಿದ್ದಾರೆ. ಸಾವನ್ನಪ್ಪಿರುವವರಲ್ಲಿ ಕೆಲವರು ಸೈನಿಕರು, ಕೆಲವರು ನಾಗರಿಕರು ಎಂದು ಹೇಳಲಾಗುತ್ತಿದೆ. ಆದರೆ ಈ ಅಂಕಿ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಇರಾನ್ ಸರ್ಕಾರ ಹಾನಿ ಕಡಿಮೆ ಎಂದು ಹೇಳಿಕೊಳ್ಳುತ್ತಿದೆ. ಸ್ವತಂತ್ರ ಮೂಲಗಳ ಪ್ರಕಾರ ಸಾವು ನೋವುಗಳು ಇನ್ನೂ ಹೆಚ್ಚು ಇದೆ ಎಂದು ಸೂಚಿಸುತ್ತಿವೆ. ಈ ದಾಳಿಗಳ ನಡುವೆಯೇ ಲೆಬನಾನ್ನ ಶಿಯಾ ಸಂಘಟನೆಯಾದ ಹೆಜಬುಲ್ಲಾ ಇಸ್ರೇಲ್ ಉತ್ತರದ ಭಾಗದಿಂದ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಲೆಬನಾನ್ನ ಗಡಿಯಿಂದ ಇಸ್ರೇಲ್ನ ಕೆಲವು ಸೈನಿಕ ತಾಣಗಳು ಗುರಿಯಾಗಿದ್ದವು ಎಂದು ವರದಿಯಾಗುತ್ತಿದೆ. ಇಸ್ರೇಲ್ ತನ್ನ ಐರನ್ ಡೂಮ್ ರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿದ್ದು ಹೆಚ್ಚಿನ ಕ್ಷಿಪಣಿ ದಾಳಿಗಳನ್ನು ಮಧ್ಯ ಗಗನದಲ್ಲಿಯೇ ತಡೆದಿದೆ. ಇನ್ನು ಜಾಗತಿಕ ಇಂಧನ ಸರಬರಾಜಿಗೆ ಅತ್ಯಂತ ಪ್ರಮುಖ ಮಾರ್ಗವಾದ ಸ್ಟ್ರೈಟ್ ಆಫ್ ಹಾರ್ಮುಜ್ ಪ್ರದೇಶದಲ್ಲಿ ತೀವ್ರ ಉದ್ವಿಗ್ನತೆ ಕಂಡುಬಂದಿದೆ. ಟ್ಯಾಂಕರ್ ಹಡಗುಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲ್ಪಟ್ಟಿವೆ. ವಿಮಾ ಕಂಪನಿಗಳು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಪ್ರೀಮಿಯಂ ಅನ್ನು ಹೆಚ್ಚು ವಿಧಿಸುತ್ತಿವೆ. ಕಚ್ಚಾ ತೈಲದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಸ್ಟ್ರೈಕ್ ಆಫ್ ಹಾರ್ಮುಜ್ ಸಮುದ್ರದ ಮಾರ್ಗದ ಮೂಲಕವೇ ಜಾಗತಿಕ ತೈಲದ ಸರಬರಾಜಿನಲ್ಲಿ ಸುಮಾರು 20% ಸಾಗುತ್ತದೆ. ಇದೇ ಕಾರಣಕ್ಕೆ ಈ ಸಂಘರ್ಷವು ಜಾಗತಿಕ ಆರ್ಥಿಕತೆಗೆ ನೇರ ಹೊಡೆತ ನೀಡುವ ಸಾಧ್ಯತೆಗಳು ಹೆಚ್ಚು ಕಾಣುತ್ತಿದೆ. ಯುರೋಪಿಯನ್ ಯೂನಿಯನ್ ಶಾಂತಿ ಕೋರಿದೆ. ಇನ್ನು ಕೆಲ ರಾಷ್ಟ್ರಗಳು ತುರ್ತು ಸಭೆ ಸೇರಿದೆ. ಚೈನಾ ಮತ್ತು ರಷ್ಯಾ ಮಾತುಕತೆಯಿಂದ ಪರಿಹಾರ ಹುಡುಕಿ ಎಂದು ಹೇಳುತ್ತಿವೆ. ಆದರೆ ನೆಲದ ಮಟ್ಟದಲ್ಲಿ ಯುದ್ಧದ ಕಾರ್ಯಾಚರಣೆಗಳು ಮುಂದುವರಿಯುತ್ತಲೇ ಇವೆ. ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ ಅನ್ನು ಮಟ್ಟ ಹಾಕಲು ಅವಶ್ಯಕತೆ ಇದ್ದಷ್ಟು ಕಾರ್ಯಾಚರಣೆಗಳು ಮುಂದುವರಿಯುತ್ತದೆ ಎಂದು ಹೇಳುತ್ತಿವೆ. ಇರಾನ್ ಪ್ರತಿದಾಳಿ ಸೂಚನೆ ನೀಡಿದೆ. ಈಗ ಫೀಲ್ಡ್ಗೆ ಹೆಜ್ಬುಲ್ಲಾ ಕೂಡ ಇಳಿದಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ದಾರಿಯಲ್ಲಿ ಸಾಗಾಣಿಕೆಗಳು ಕುಂಠಿತವಾಗುತ್ತಿದೆ. ಈಗಿನ ಪರಿಸ್ಥಿತಿಯಂತೂ ತುಂಬಾ ಸೂಕ್ಷ್ಮವಾಗಿದೆ. ಯಾವುದೇ ಒಂದು ಸಣ್ಣ ತಪ್ಪು ಲೆಕ್ಕಾಚಾರ ಕೂಡ ದೊಡ್ಡ ಪ್ರಾದೇಶಿಕ ಯುದ್ಧಕ್ಕೆ ಕಾರಣವಾಗಬಹುದು. ಈ ಸಂಘರ್ಷವು ಕೇವಲ 3 ರಾಷ್ಟ್ರಗಳ ನಡುವಿನ ವಿಷಯವಲ್ಲ, ಇದು ಮಧ್ಯಪ್ರಾಚ್ಯದ ಭವಿಷ್ಯ, ಜಾಗತಿಕ ರಾಜಕೀಯ ಸಮತೋಲನ ಮತ್ತು ಇಂಧನ ಸುರಕ್ಷತೆಯ ಮೇಲೆ ನೇರ ಪರಿಣಾಮವನ್ನು ಬೀರುವ ಘಟನೆಯಾಗಿದೆ. 2026 ಮಾರ್ಚ್ 2-3ರ ದಾಳಿಗಳು ಯುದ್ಧದ ಹೊಸ ಅಧ್ಯಾಯಕ್ಕೆ ದಾರಿ ಮಾಡಿಕೊಟ್ಟಿವೆ. ಮುಂದಿನ ಕೆಲ ದಿನಗಳು ಅತ್ಯಂತ ಮಹತ್ವವಾಗಿದೆ. ಜಗತ್ತು ಕಾದು ನೋಡುತ್ತಿದೆ. ಈ ಸಂಘರ್ಷವು ನಿಯಂತ್ರಣದಲ್ಲೇ ಉಳಿಯುತ್ತದೆಯೇ ಅಥವಾ ಈ ಯುದ್ಧ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತದೆಯೇ ಎಂದು. ಫ್ರೆಂಡ್ಸ್, ಇದಾಗಿತ್ತು ಮಾರ್ಚ್ 3 ಬೆಳಗಿನ ಜಾವದವರೆಗೂ ನಡೆದ ಯುಎಸ್ ಇಸ್ರೇಲ್ ಇರಾನ್ ಸಂಘರ್ಷದ ಸಂಪೂರ್ಣ ಇತ್ತೀಚಿನ ವರದಿ.